ಫೋನ್ ಮಾಡ್ತಿದ್ದಾಳೆ. ಮೇಡಮ್ಗೆ ಡ್ಯಾಡ್ ಬಗ್ಗೆ ಗೊತ್ತಾದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ಬರೋಕ್ಕೂ ಆಗದೆ, ಅಲ್ಲಿ ನೆಮ್ಮದಿಯಾಗಿರೋಕ್ಕೂ ಆಗದೆ ಚಿಂತೆ ಮಾಡ್ತಿರ್ತಾರೆ ಚಿಕ್ಕಮ್ಮ. ನಿಮ್ ಭಾವನವ್ರು ಹೇಗಿದ್ದಾರೆ? ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಹೇಳ್ಬೇಡಿ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ. ಭಾವನೂರು ಚೆನ್ನಾಗಿದ್ದಾರಕ್ಕ. ಏನಿಲ್ಲ ಶಾಂಭವಿ, ಅವರ ನನ್ನ ಮಧ್ಯೆ ಎಷ್ಟು ವರ್ಷಗಳಿಂದ ಮಾತುಕತೆನೇ ಇಲ್ಲ, ಅದ್ ನಿನಗೂ ಗೊತ್ತು. ಆದ್ರೆ ನಾನು ಮಾತಾಡದೆ ಹೋದ್ರೂ ಅವ್ರ ಮುಖ ನೋಡ್ದೇನೆ ಯಾವತ್ತೂ ಇರಲಿಲ್ಲ. ಒಂದ್ಸಾರಿ ನಿಮ್ ಭಾವನ ನೋಡ್ಬೇಕು ಅನಿಸ್ತಿದೆ ಶಾಂಭವಿ. ಭಾವನ ಹುಷಾರಾಗಿ ನೋಡ್ಕೋತೀನಿ ಅಂತ ಅಕ್ಕನಿಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ಪರಿಸ್ಥಿತಿಗಳೆಲ್ಲ ಡಿಫ್ರೆಂಟ್ ಆಗಿದೆ. ಯಾರೂ ಕರೆಕ್ಟ್ ಆಗಿಲ್ಲ. ಇಲ್ಲಿರೋ ಸಿಚುವೇಶನ್ ಬಗ್ಗೆ, ಭಾವನ್ ಕಂಡೀಷನ್ ಬಗ್ಗೆ ಗೊತ್ತಾದ್ರೆ ಅಕ್ಕ ತುಂಬಾ ನೊಂದ್ಕೋತಾಳೆ. ಅಕ್ಕ ಇಲ್ಲಿಗೆ ಬರೋದ್ರಲ್ಲಿ ನಾನೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ಅಮ್ಮೋರೆ, ಏನು? ನಿಮ್ಮನ್ನ ನೋಡ್ತಿದ್ರೆ ಯಾವ್ದ್ರ ಬಗ್ಗೆನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ನೀವ್ ಯೋಚನೆ ಮಾಡ್ತಿರೋದು ಈ ಮನೆ ಪರಿಸ್ಥಿತಿ ಬಗ್ಗೆ ಅಲ್ವಾ ಅಮ್ಮೋರೆ? ನಿನಗೆ ಯಾಕೆ ಬಂತು ಆ ಡೌಟ್? ಹೆಣ್ಮಕ್ಳು ಯಾವಾಗ್ಲೂ ಮನೆ ಬಗ್ಗೆ, ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಲ್ವಾ ಅಮ್ಮ? ಹೆಣ್ಮಕ್ಳು ಸಂತೋಷವಾಗಿದ್ದಾರೆ ಅಂದ್ರೆ ಮನೆಯವ್ರ ಬಗ್ಗೆ ಅವ್ರಿಗೆ ಯಾವ ಆತಂಕನೂ ಇಲ್ಲ ಅಂತ ಅರ್ಥ. ಸಂತೋಷವಾಗಿಲ್ಲ ಅಂದ್ರೆ ತಮ್ಮ ಮನೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಮನಃಶಾಂತಿ ಕಳ್ಕೊಂಡಿದ್ದಾರೆ ಅಂತ ಅರ್ಥ. ನಿಮಗ್ ಹೇಳೋ ಅಷ್ಟು ದೊಡ್ಡೋಳಲ್ಲ ಅಮ್ಮ. ಆದ್ರೆ ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ಬೋದಾ ಅಮ್ಮೋರೆ? ಏನು? ಹೆಂಗಸರು ಯಾವ ಪೂಜೆ ಮಾಡಿದ್ರು, ಯಾವ ಯೋಚನೆ ಮಾಡಿದ್ರು ನನ್ನ ಗಂಡ, ನನ್ನ ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ ಎಲ್ರೂ ಕ್ಷೇಮವಾಗಿರ್ಲಿ ಅಂತ ಮಾಡ್ತಾರೆ. ತಮ್ಮ ಮನೇಲಿ ಸುಖ ಶಾಂತಿ ಇರ್ಲಿ ಅಂತ ಬೇಡ್ಕೋತಾರೆ. ಅದಕ್ಕೇನೆ ಯಾವುದೇ ಮನೆ ಸೌಭಾಗ್ಯ ಆದ್ರೂ ಹೆಂಗಸರು ಮಾಡೋ ಪೂಜೆಯಿಂದಾನೇ ನೆರವೇರುತ್ತೆ ಅಮ್ಮೋರೆ. ಶ್ರಾವಣ ಮಾಸ ಆಗಿರೋದ್ರಿಂದ ಗಂಡನ ಜೊತೆ ವರಲಕ್ಷ್ಮಿ ವ್ರತ ಮಾಡಿದ್ರೆ ಆ ಅಮ್ಮನವ್ರ ಅನುಗ್ರಹದಿಂದ ಸಮಸ್ಯೆ ಎಲ್ಲ ತೊಲಗಿ ಹೋಗಿ ಈ ಮನೆ ಪರಿಸ್ಥಿತಿ ಮತ್ತೆ ಸರಿಯಾಗುತ್ತೆ ಅಮ್ಮ. ನಿಮ್ಗೆ ಇಂಥ ಶಾಸ್ತ್ರದ ಮೇಲೆ ನಂಬಿಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ವಾಗ್ದೇವ್ ಅಮ್ಮನವ್ರಿಗೆ ನಂಬಿಕೆ ಇದೆ ಅಮ್ಮ. ಏನು? ಅಕ್ಕನ ಬಗ್ಗೆ ಎಲ್ಲ ಗೊತ್ತಿರೋಳ್ ಹಾಗೆ ಮಾತಾಡ್ತಿದ್ಯಾ? ಅದೇ ಅಮ್ಮ, ನಂಬಿಕೆ ಇರೋದಕ್ಕೆ ತಾನೇ ಈ ಮನೆ ಸೌಭಾಗ್ಯಕ್ಕೋಸ್ಕರ ಮನೇಲಿ ಅಖಂಡ ದೀಪ ಬೆಳಗಿಸ್ತಿರೋದು. ಈ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತ ಮಾಡಿದ್ರೆ ಆ ಸೌಭಾಗ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ಶಾಂತಿ, ಸಂಪತ್ತು, ಸಂತೋಷ, ಆನಂದ ಎಲ್ಲ ಹೆಚ್ಚಾಗುತ್ತೆ ಅಮ್ಮೋರೆ. ವ್ರತ ಮಾಡೋದೇನೋ ಒಳ್ಳೇದೆ, ಆದ್ರೆ ಅಕ್ಕ ಇಲ್ದೆ ಹೇಗೆ? ಪೂಜೆ ಮಾಡೋದಕ್ಕೆ ವಾಗ್ದೇವಮ್ಮ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಮ್ಮೋರೆ? ವಾಗ್ದೇವಮ್ಮನವ್ರು ಇಲ್ದೇ ಇದ್ರೇನು, ಮನೆ ಸೊಸೆ ವನಜಮ್ಮನವ್ರಿದ್ದಾರೆ, ನವ್ಯಮ್ಮ ಇದ್ದಾರೆ, ಅವ್ರ ಜೊತೆಗೆ ಹಿರಿಮುತ್ತೈದೆಯಾಗಿ ನೀವಿದ್ದೀರಾ. ಯಾರೇ ವ್ರತ ಮಾಡಿದ್ರು ವಾಗ್ದೇವಮ್ಮ ಚೆನ್ನಾಗಿರ್ಲಿ ಅಂತಾನೆ ತಾನೇ ಮಾಡೋದು. ವಾಗ್ದೇವಮ್ಮ ಚೆನ್ನಾಗಿದ್ರೆ ಎಲ್ರೂ ಚೆನ್ನಾಗಿದ್ದ ಹಾಗೆ ಅಲ್ವಾ ಅಮ್ಮೋರೆ? ಹೆಣ್ಣಿಗೆ ಮುತ್ತೈದೆತನನ ಕೊಡುವಂಥ ಗಂಡ ಆಯುರಾರೋಗ್ಯದಿಂದ ಕ್ಷೇಮವಾಗಿರ್ಲಿ ಅಂತ ವರಲಕ್ಷ್ಮಿ ವ್ರತ ಮಾಡೋದು ತುಂಬಾ ಒಳ್ಳೇದು. ಅಮ್ಮೋರೆ, ನೀವ್ ಹೂ ಅಂದ್ರೆ
ವ್ರತಕ್ ಬೇಕಾಗಿರೋ ಏರ್ಪಾಡೆಲ್ಲ ಮಾಡ್ತೀನಿ ಅಮ್ಮೋರೆ. ಸರಿ. ಸರಿ ಅಮ್ಮ. ಮಮ್ಮಿ ಹ್ಯಾಪಿ ಆನಿವರ್ಸರಿ ಮಮ್ಮಿ. ಥ್ಯಾಂಕ್ ಯು ಕಂದ. ಬಾ ಡ್ಯಾಡಿ ಬಂತ ನೋಡೋಣ. ನಿಮ್ ಡ್ಯಾಡಿ ನೀನ್ ಹೇಳೋಕ್ಕೂ ಮುಂಚೆನೆ ಆಫೀಸ್ಗೆ ಹೋಗಿದಾರಮ್ಮ. ಅದ್ಯಾಕೆ ಇವತ್ ನನ್ನನ್ನ ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ. ಇವತ್ತು ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ಬೇಗ ಬರ್ತಾರೆ ಬಿಡು. ಬರ್ತಾರಾ? ನಿನ್ಗೋಸ್ಕರ ಖಂಡಿತ ಬರ್ತಾರೆ. ಇವತ್ ನೀನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯ ಮಮ್ಮಿ. ಇವತ್ ನಿನ್ ಮದ್ವೆ ದಿನನಾ? ನೀನು ನನಗಿಂತ ಕ್ಯೂಟ್ ಆಗಿದ್ಯಾ. ನಿಜವಾಗ್ಲೂ? ನಿಜವಾಗ್ಲು. ಇವತ್ ನಾನು ಡ್ಯಾಡಿ ಜೊತೆ ಹೊರಗಡೆ ಹೋಗ್ತಿದ್ದೀನಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ ಮಮ್ಮಿ. ನನಗೂ ಖುಷಿ ಆಗ್ತಿದೆ. ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಲ್. ಸರಿ ನಡಿ, ನಾವು ಬ್ರೇಕ್ಫಾಸ್ಟ್ ಮಾಡೋಣ. ಬೇಡ ಮಮ್ಮಿ, ಡ್ಯಾಡಿ ಜೊತೆ ಆಚೆ ಹೋಗ್ತಿದೀವಲ್ಲ, ಬ್ರೇಕ್ಫಾಸ್ಟ್ ನ ಅವ್ರ ಜೊತೆನೆ ಮಾಡೋಣ. ಸರಿ ಮಮ್ಮಿ, ನಾವೆಲ್ಲಿಗೆ ಹೋಗೋಣ? ನಿನ್ನಿಷ್ಟ, ನೀನ್ ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ. ಥ್ಯಾಂಕ್ ಯು ಮಮ್ಮಿ. ಡ್ಯಾಡಿನಾ? ಇಲ್ಲ ಕಂದ, ವಾಗ್ದೇವಿ ದೊಡ್ಡಮ್ಮ. ನಾನ್ ಮಾತಾಡ್ತೀನಿ. ಸರಿ, ಮಾತಾಡು. ಹಾಯ್ ದೊಡ್ಡಮ್ಮ. ಹಾಯ್ ಬಂಗಾರ, ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಥ್ಯಾಂಕ್ ಯು. ನನ್ನ ಹೆಸರು ಬಂಗಾರ ಅಲ್ಲ, ದೇವಿ, ವಾಗ್ದೇವಿ. ಅಯ್ಯೋ, ಮರ್ತೋಯ್ತು ಕಂದ. ಮರ್ತೋದ್ರೆ ಓಕೆ, ಮಮ್ಮಿ ಕೇಳ್ಕೊಡ್ತೀನಿ. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಹ್ಯಾಪಿ ಆನಿವರ್ಸರಿ ಶಾಂಭವಿ. ಥ್ಯಾಂಕ್ ಯು ಅಕ್ಕ. ಕಿರಣ್ ಒಂದ್ಸಾರಿ ಫೋನ್ ಕೊಡು, ನಾನು ವಿಷಯ ಹೇಳ್ಬೇಕು. ಅವರಿಲ್ಲ ಅಕ್ಕ, ಆಫೀಸಿಗೆ ಹೋಗಿದ್ದಾರೆ. ಮ್ಯಾರೇಜ್ ಆನಿವರ್ಸರಿ ದಿನನು ಮನೇಲಿರ್ದೆ ಆಫೀಸ್ಗೆ ಹೋಗಿದ್ದಾನೆ ಅಂದ್ರೆ ಕಿರಣ್ ಇನ್ನು ಚೇಂಜ್ ಆಗಿಲ್ಲ ಅಂತ ಕಾಣುತ್ತೆ. ಹಾಗೇನಿಲ್ಲ ಅಕ್ಕ, ಬೇಗ ಬಂದ್ಬಿಡ್ತೀನಿ ಅಂದಿದ್ದಾರೆ. ಇವತ್ತು ನಮ್ಮನ್ನ ಡೇಟ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. 1 ವೀಕ್ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದೀವಿ. ಓ ರಿಯಲಿ? ವೆರಿ ಗುಡ್, ಎಂಜಾಯ್ ದಟ್. ಥ್ಯಾಂಕ್ ಯು ಅಕ್ಕ. ಕರಣ್ ಬಂದ ತಕ್ಷಣ ನಂಗೆ ಫೋನ್ ಮಾಡಿಸು, ವಿಷಸ್ ಹೇಳ್ಬೇಕು. ಆಯ್ತಕ್ಕ, ಇಡ್ತೀನಿ. ಬಾಯ್. ಬಾಯ್ ದೊಡ್ಡಮ್ಮ. ಬಾಯ್ ದೇವಿ. ನಿಂಗೊಂದು ಗಿಫ್ಟ್. ಓ, ಏನದು? ಓ ಮೈ ಗಾಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ದೊಡ್ಡಮ್ಮ. ಡ್ಯಾಡಿ ಇನ್ನೂ ಬಂದೇ ಇಲ್ವಲ್ಲ ಮಮ್ಮಿ? ಬಂದ್ಬಿಡ್ತಾರಮ್ಮ, ಫೋನ್ ಮಾಡ್ತೀನಿ. ಆನ್ಸರ್ ಮಾಡ್ತಿಲ್ಲಮ್ಮ. ಬರಲ್ವೇನಾ ಮಮ್ಮಿ? ಇಲ್ಲ ಕಂದ, ಡ್ರೈವಿಂಗ್ ಮಾಡ್ತಿರ್ಬೇಕು, ಅದಕ್ಕೆ ಪಿಕ್ ಮಾಡಿರಲ್ಲ. ಬಂದ್ಬಿಡ್ತಾರೆ. Call you later, I'm in the meeting. ಡ್ಯಾಡಿ ಬರ್ತಾರಾ ಮಮ್ಮಿ? ಬರ್ತೀನಿ ಅಂತ ಮೆಸೇಜ್ ಮಾಡಿದಾರಲ್ಲ, ಬಂದ್ಬಿಡ್ತಾರೆ.
ಮೇಡಮ್ ಟೈಮ್ ಆಗಿದೆ, ನಾವಿನ್ನು ಹೊರಡ್ಬೋದಾ ಮೇಡಮ್? 1 ಮಿನಿಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ನಮ್ಮ ಆನಿವರ್ಸರಿ ಇರೋದ್ರಿಂದ ನಿಮ್ಮೆಲ್ರಿಗೂ 1 ಮಂತ್ ಸ್ಯಾಲರಿನ ಬೋನಸ್ ಹಾಕೊಡ್ತಿದೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾವಿನ್ನು ಹೋಗಿ ಬರ್ತೀವಿ ಮೇಡಮ್. ಹೋಗಿ ಬರ್ತೀವಿ ಮೇಡಮ್. ಹಾಯ್ ಡಾರ್ಲಿಂಗ್, ನಿನಗೋಸ್ಕರ ಎಷ್ಟು ದೊಡ್ಡ ಗುಡ್ ನ್ಯೂಸ್ ತಂದಿದ್ದೀನಿ ಗೊತ್ತಾ? ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಯು ಡಾರ್ಲಿಂಗ್. 1000 ಕೋಟಿ ಪ್ರಾಜೆಕ್ಟ್ ಓಕೆ ಆಗಿದೆ. ಈ ಡೀಲಿಂದ ನಮ್ಮ ಕಂಪ್ನಿ ಹೆಸರು ಟಾಪ್ ಅಲ್ಲಿರುತ್ತೆ. ಅಲ್ಲಿರ್ತೀವಿ ನಾವು. ಆರ್ ಯು ಹ್ಯಾಪಿ? ಈ ಡೀಲ್ ಫೈನಲೈಸೇಷನ್ ಆಗೋಕೆ ನಾನೀಗ ಅರ್ಜೆಂಟಾಗಿ ಡೆಲ್ಲಿಗೆ ಹೋಗ್ಬೇಕು ಡಾರ್ಲಿಂಗ್. ಇದೇನ್ ಶ್ಯಾಮ್, ಈ ಗುಡ್ ನ್ಯೂಸ್ ಕೇಳಿದ್ರೆ ನೀನ್ ತುಂಬಾ ಎಕ್ಸೈಟ್ ಆಗ್ತೀಯಾ ಅನ್ಕೊಂಡಿದ್ದೆ. 1000 ಕೋಟಿ ಪ್ರಾಜೆಕ್ಟ್, ಕಂಗ್ರಾಟ್ಸ್ ಕೂಡ ಹೇಳಿದೆ. ಅಷ್ಟು ಸೈಲೆಂಟ್ ಆಗಿದ್ಯಾ ಅಂದ್ರೆ ಪ್ರಾಜೆಕ್ಟ್ ಓಕೆ ಆಗಿರೋದಕ್ಕೆ ನಿನ್ಗೆ ಹ್ಯಾಪಿ ಆಗ್ತಿಲ್ವಾ? ಯಾವ್ದಕ್ ಹ್ಯಾಪಿ ಆಗಿ ಫೀಲ್ ಆಗ್ಬೇಕು? ಇವತ್ತು ನಮ್ಮ ಮದ್ವೆ ದಿನ ಅಂತ ನಿನಗೆ ನೆನ್ಪಿಲ್ದೆ ಇರೋದಕ್ಕೆ ಹ್ಯಾಪಿ ಆಗಿರ್ಬೇಕಾ? ಅಯ್ಯೋ ನೆನ್ಪಿದೆ ಶ್ಯಾಮ್, ಆದ್ರೆ ಪ್ರಾಜೆಕ್ಟ್. ಸ್ಟಾಪ್ ಇಟ್. ಇವತ್ತು ಹೊರಗಡೆ ಹೋಗೋಣ ಅಂತ 1 ವೀಕ್ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಅದು ನೀನ್ ಮರ್ತ್ ಹೋಗಿದ್ದಕ್ಕೆ ಹ್ಯಾಪಿ ಆಗಿ ಫೀಲ್ ಆಗ್ಬೇಕಾ? ಮಗು ನೋಡು, ಡ್ಯಾಡಿ ಬರ್ತಾರೆ, ಹೊರಗೆ ಕರ್ಕೊಂಡು ಹೋಗ್ತಾರೆ ಅಂತ ಎಷ್ಟು ಆಸೆಯಿಂದ ವೇಟ್ ಮಾಡಿದ್ಲು ಗೊತ್ತಾ? ಮಾರ್ನಿಂಗ್ ಇಂದ ಬ್ರೇಕ್ಫಾಸ್ಟ್ ಮಾಡ್ದೆ, ಲಂಚ್ ಮಾಡ್ದೆ, ಡಿನ್ನರ್ ಕೂಡ ಮಾಡ್ದೆ. ಡ್ಯಾಡಿಗೋಸ್ಕರ ವೇಟ್ ಮಾಡಿ ಮಾಡಿ ನಿದ್ದೆ ಮಾಡಿದ್ಲು. ಅದಕ್ಕೆ ಹ್ಯಾಪಿ ಆಗಿ ಫೀಲ್ ಆಗ್ಬೇಕಾ? ಯಾವ್ದಕ್ಕೋಸ್ಕರ ಹ್ಯಾಪಿ ಆಗಿ ಫೀಲ್ ಆಗ್ಬೇಕು ಹೇಳು? ಓಹ್, ಐ ಆಮ್ ಸಾರಿ ಶ್ಯಾಮ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಶ್ಯಾಮ್, ನಾನು ಆಕ್ಚುಲಿ ಇವತ್ತು ಕಣ್ ಬಿಡ್ತಿದ್ದ ಹಾಗೆ ನೀನ್ ಹೇಳೋ ವಿಷಯದಿಂದ ನನ್ ಡೇ ಶುರುವಾಗುತ್ತೆ ಅಂತ ಆಸೆ ಪಟ್ಟೆ ನಾನು. ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಕೆಲ್ಸದವ್ರು ಎಲ್ಲರೂ ವಿಶ್ ಮಾಡಿದ್ರು. ಆದ್ರೆ ತಾಳಿ ಕಟ್ಟಿ ಜೀವನಾನೇ ಹಂಚ್ಕೊಂಡಿರೋ ನೀನ್ ಮಾತ್ರ ಡೇ ಎಂಡ್ ಆಗೋ ಟೈಮಿಗೆ ಬಂದು ಸಿಂಪಲ್ ಆಗಿ ಒಂದ್ ಸಾರಿ ಕೇಳ್ತಿದ್ಯಾ. ನೀನ್ ಕೇಳೋ ಸಾರಿಗೆ ಹ್ಯಾಪಿ ಆಗಿ ಫೀಲ್ ಆಗ್ಬೇಕಾ? ಐ ಆಮ್ ರಿಯಲಿ ಸಾರಿ ಶ್ಯಾಮ್. ನೀವು ಡಿಸಪಾಯಿಂಟ್ ಆಗ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಇದೆಲ್ಲ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಇವತ್ತು 1000 ಕೋಟಿ ಪ್ರಾಜೆಕ್ಟ್ ನನ್ನ ಕೈಗೆ ಬರ್ತಿಲ್ಲ. ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಡಾರ್ಲಿಂಗ್. ಅಲ್ಲ, ಈ ಪ್ರಾಜೆಕ್ಟ್ ಹೋದ್ರೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ. ಈ ದಿನ ಹೋದ್ರೆ ಮತ್ತೆ ಬರುತ್ತಾ? ಯಾಕೆ ಹಾಗೆ ಮಾತಾಡ್ತೀಯ ಶ್ಯಾಮ್? ಇವತ್ತೇ ನಮ್ಮ ಲೈಫ್ ಏನಾದ್ರೂ ಮುಗ್ದೋಗುತ್ತಾ? ಈ ತರ ಮ್ಯಾರೇಜ್ ಡೇಗಳನ್ನ ಯಾವತ್ತಾದ್ರೂ ನಾವು ಮಾಡ್ಕೋಬಹುದು. ಯಾವಾಗ ಬೇಕಾದ್ರೂ ಅಂದ್ರೆ ಯಾವಾಗ? ನಮ್ ಷಷ್ಠಿ ಪೂರ್ತಿ ಆದ್ಮೇಲ? ಸ್ಟಾಪ್ ಇಟ್. ಸ್ಟಾಪ್.
ಐ ಆಮ್ ಸಾರಿ, ರಿಯಲಿ ಸಾರಿ ಶ್ಯಾಮ್. ಹ್ಯಾಪಿ ಮೂಮೆಂಟ್ಸ್ ಅನ್ನೋದು ನಾವ್ ಕೇಳ್ಕೊಂಡಾಗ ಬರೋದಲ್ಲ. ಈ ವಿಷಯ ಕೂಡ ನಿನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಇಟ್ಸ್ ಪ್ಯೂರ್ಲಿ ಯೋರ್ ನೆಗ್ಲಿಜೆನ್ಸಿ. ಫ್ಯಾಮಿಲಿ ಸೆಕೆಂಡ್ರಿ ಅನ್ಕೊಂಡೆ, ಅದಕ್ಕೆ ನಿನ್ ಪ್ರಾಜೆಕ್ಟ್ ಮೇಲೆ ತೋರಿಸಿದ ಇಂಟ್ರೆಸ್ಟ್ ನ ನಿನ್ ವೈಫ್ ಮೇಲೆ ಡಾಟರ್ ಮೇಲೆ ತೋರ್ಸೋಕಾಗ್ಲಿಲ್ಲ ನಿನಗೆ, ರೈಟ್? ಏನ್ ಮಾತಾಡ್ತಿದ್ಯಾ ಶ್ಯಾಮ್? ಫ್ಯಾಮಿಲಿ ನೆಗ್ಲೆಕ್ಟ್ ಮಾಡ್ತಿದ್ದೀನಾ? ಚಿಕ್ಕ ಅಕೇಶನ್ಗೋಸ್ಕರ ಬಂದಿರೋ ಆಪರ್ಚುನಿಟಿನ ಕಳ್ಕೋಬೇಕು ಅಂತ್ಯಾ? ಮ್ಯಾರೇಜ್ ಡೇಗೋಸ್ಕರ ನನ್ನ ಡ್ರೀಮ್ನ ಮರ್ತೋಗ್ಬೇಕು ಅಂತ್ಯಾ? ನಿನ್ ಡ್ರೀಮ್ ನಿನಗೆ ಎಷ್ಟು ಇಂಪಾರ್ಟೆಂಟು, ನಾನ್ ಬಯಸೋ ಲೈಫ್ ಕೂಡ ನನಗೂ ಅಷ್ಟೇ ಇಂಪಾರ್ಟೆಂಟ್. ನೀನ್ ಅನ್ಕೊಂಡಿದ್ದು ನಡಿಬೇಕು ಅಂತ ನೀನ್ ಹೇಗೆ ಅನ್ಕೊಂತೀಯೋ, ನಾನ್ ಅನ್ಕೊಂಡಿದ್ ನಡಿಬೇಕು ಅಂತ ನಾನು ಹಾಗೆ ಅನ್ಕೊಂತೀನಿ. ಅದಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೀನಿ. ಇಸ್ ಇಟ್ ರಾಂಗ್? ಬಿಸ್ನೆಸ್ ಅಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿಂಗೆ ಗೊತ್ತಿದ್ರು ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀಯಲ್ಲ. ನಾನ್ ನಿನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಬಿಟ್ರೆ ನೀನ್ ನನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ, ಅಷ್ಟೇ ಅಲ್ವಾ? ಕಮಾನ್, ನಾನೇನೋ ದೊಡ್ಡ ತಪ್ಪು ಮಾಡ್ದಂಗೆ ಕ್ವಶನ್ ಮಾಡ್ತಿದ್ಯಲ್ಲ. ಅವ್ರವ್ರ ಗೋಲ್ಸ್ ಅವ್ರಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಕ್ಕ ವಾಗ್ದೇವಿ ಓದಲ್ಲಿ ನಂಬರ್ 1, ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗಿರ್ಬೇಕು ಅಂತ ಆಸೆ. ನನ್ನ ಬಿಸ್ನೆಸ್ ಅಲ್ಲಿ ನಾನ್ ನಂಬರ್ 1 ಆಗಿರ್ಬೇಕು ಅನ್ಕೊಳ್ಳೋ ತಪ್ಪ? ನಾನು ಬೆಳಿಬೇಕು ಅನ್ಕೊಳ್ಳೋ ತಪ್ಪ? ಆಕೆ ಮಾತ್ರ ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗಿರ್ಬೋದು, ನಾನ್ ನಂಬರ್ 1 ಆಗಿರ್ಬಾರ್ದಾ? ಬಿಸ್ನೆಸ್ಗೋಸ್ಕರ ಆಕೆ ಕಷ್ಟ ಪಡೋದಿಲ್ವಾ? ಬಿಸ್ನೆಸ್ಗೋಸ್ಕರ ಆಕೆ ಟೂರ್ಸ್ಗೆ ಹೋಗೋದಿಲ್ವಾ? ಸ್ಟಾಪ್ ಇಟ್. Just stop it, Karan. ನಮ್ಮ ಮಧ್ಯೆ ಅಕ್ಕನ್ ಯಾಕೆ ತರ್ತಾ ಇದ್ಯಾ ನೀನು? ನಮ್ಮ ಅಕ್ಕನ ಬಗ್ಗೆ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ನಿಮ್ಮ ಅಕ್ಕನ್ಗೊಂದು ರೂಲು, ನನ್ಗೊಂದು ರೂಲ. ನಿಮ್ಮ ಅಕ್ಕ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆಕೆ ನಂಬರ್ 1 ಪೊಸಿಷನ್ ಇರೋದು. ನಾನು ನಿಮ್ಮ ಅಕ್ಕನ ತರನೇ ಕಷ್ಟ ಪಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಕಂಪ್ಯಾರಿಸನ್ಸ್ ಬೇಡ ಕರಣ್. ಅದೇ ಯಾಕೆ ಬೇಡ ಅಂತ? ಯಾಕಂದ್ರೆ ನಮ್ಮ ಅಕ್ಕ ನಂಬರ್ 1 ಪೊಸಿಷನ್ ಬರೋದಕ್ಕೆ ಫ್ಯಾಮಿಲಿನ ಕೇರ್ ಮಾಡೋದನ್ನ ಬಿಡ್ಲಿಲ್ಲ. ಯಾರಿಗೇನ್ ಕೊಡ್ಬೇಕು, ಯಾರಿಗೇನು ಮಾಡ್ಬೇಕು, ಯಾರ ಅಗತ್ಯಗಳು ಏನು ಅಂತ ಎಲ್ಲದನ್ನು ನೆನ್ಪಿಟ್ಕೊಂಡು ಫುಲ್ಫಿಲ್ ಮಾಡಿದಾಳೆ. ಅದನ್ನ ನೀನ್ ಫುಲ್ಫಿಲ್ ಮಾಡ್ತಿದ್ಯಾ? ದುಡ್ಡು ಸಂಪಾದನೆ ಮಾಡೋದಕ್ಕೆ ನಮ್ಮಕ್ಕ ನಿನ್ನ ಹಾಗೆ ತನ್ನ ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡ್ಲಿಲ್ಲ. You're just thinking about your own life and your own career. But you're not caring about my life and my own desires. What the hell are you talking? If I'm doing something, it's not just for me. It's for us, for my family. Can't you understand? ನೀನ್ ಮಾಡ್ತಿರೋದು ನಿನಗೋಸ್ಕರ, ನಮಗೋಸ್ಕರ ಅಂದಾಗ ನನಗೇನ್ ಬೇಕು ಅನ್ನೋದನ್ನ ನೀನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? Tell me. What? Of course, earning is necessary, but not at the cost of life, you know. ಜೀವನ ಬೇರೆ, ಬಿಸ್ನೆಸ್ ಬೇರೆ ಕರಣ್. Of course, yes. But ಜೀವನದಲ್ಲಿ ಮೇಲ್ ಬರೋದು ಕೂಡ ಇಂಪಾರ್ಟೆಂಟೇ. ಮೇಲ್ ಬರೋಕೋಸ್ಕರ ಆಸೆಗಳು, ಆನಂದ, ಅಗತ್ಯಗಳು ಇವನ್ನೆಲ್ಲ ಬಿಟ್ಟು ಹಾಕಿ ಲೈಫ್ ನ ಸ್ಯಾಕ್ರಿಫೈಸ್ ಮಾಡೋ ಅಗತ್ಯ ಇಲ್ಲ. ಟೈಮಿಗೆ ತಿನ್ಬೇಕು, ಟೈಮಿಗೆ ಮಲ್ಕೋಬೇಕು, ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಹೆಂಡತಿ ಮಕ್ಕಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋನು ಮೇಲ್ ಬರೋಕ್ ಆಗಲ್ಲ, ಯಾವ ಸಾಧನೆನೂ ಮಾಡಕ್ಕಾಗಲ್ಲ. ಡೂ ಯು ಅಂಡರ್ಸ್ಟ್ಯಾಂಡ್ ದಟ್? ಟೈಮ್ ನ ಮನಿಯಾಗಿ ಬದಲಾಯಿಸಬೇಕು ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ? ಅಂದ್ರೆ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು ಟೈಮ್ ವೇಸ್ಟ್ ಅಂತ ಅನ್ಕೊಳ್ತಿದ್ಯಾ? ಹೆಂಡತಿ ಮಕ್ಕಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಕ್ ಆಗ್ದಿದ್ಮೇಲೆ ಯಾರಿಗೋಸ್ಕರ ಸಂಪಾದನೆ? ಯಾರಿಗೋಸ್ಕರ ಹೇಳು? ಡ್ಯಾಮ್ ಇಟ್, ಪ್ಲೀಸ್ ಅರ್ಥ ಮಾಡ್ಕೋ ಶ್ಯಾಮ್. ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ ಕರಣ್, ನೀನು. ಹೇಳಿದ್ದನ್ನು ಕೇಳದೆ ಸುಮ್ಮನೆ ಆರ್ಗ್ಯೂ ಯಾಕೆ ಮಾಡ್ತಾ ಇದೀಯಾ? ಅಲ್ಲ, ನಾನ್ ಹೇಳ್ತಿರೋದು ನಿನ್ಗೆ ಆರ್ಗ್ಯುಮೆಂಟ್ ಆಗಿ ಅನ್ನಿಸ್ತಿದ್ಯಾ ಹೊರತು ನನಗಾಗ್ತಿರೋ ನೋವು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಡೋಂಟ್ ಬಿ ಫೂಲಿಶ್. ಬಿಸ್ನೆಸ್ ಅಲ್ಲಿ ಬೆಳಿಬೇಕು, ಬಿಸ್ನೆಸ್ ಅಲ್ಲಿ ದೊಡ್ಡ ಮ್ಯಾಗ್ನೆಟ್ ಅನ್ಸ್ಕೋಬೇಕು ಅನ್ಕೊಂಡಿದೀನಿ. ತಪ್ಪಾ? ನೀನ್ ಹಾಗ ಅನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಹೆಂಡತಿ ಮಕ್ಕಳನ್ನು ಸಂತೋಷವಾಗಿಡ್ಬೇಕು, ಅವ್ರಿಗೆ ಕೂಡ ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ.
ಅದನ್ನು ಕೂಡ ನಾನು ಫುಲ್ಫಿಲ್ ಮಾಡ್ಬೇಕು ಅಂತ ನೀನ್ ಯಾಕೆ ಅನ್ಕೋತಿಲ್ಲ ಹೇಳು? ನೀನು ನಿನ್ನ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ಇದೀಯಾ, ನೀವು ನನ್ನ ಬಗ್ಗೆ ಯೋಚನೆ ಮಾಡಲ್ವಾ? ನಿನಗೆ ಬೇಡಿಕೆ, ಕೋರಿಕೆ, ಆಸೆ ಇರೋ ಹಾಗೆ ನನಗೂ ಕೆಲವು ಏಮ್ಸು, ಆಂಬಿಷನ್ಸ್ ಇರುತ್ತೆ ಅಂತ ನೀನ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ವೈ ಡೋಂಟ್ ಯು ಥಿಂಕ್ ಅಬೌಟ್ ಮೀ? Stop it. Stop it. You better don't convince me. ಪ್ರಾಜೆಕ್ಟ್ಸು ಪ್ರಾಫಿಟ್ಗಳ ಬಗ್ಗೆ ಬಿಟ್ರೆ ಹೆಂಡತಿ ಮಕ್ಕಳ ರಿಲೇಶನ್ಶಿಪ್ಗಿರೋ ಇಂಪಾರ್ಟೆನ್ಸ್ ಹೆಚ್ಚಲ್ಲ ಅಂತ ನಿನಗೆ ಅನ್ನಿಸ್ದಾಗ ವೈ ಶುಡ್ ಐ ಬೇರ್ ಆಲ್ ದಿಸ್? ಅವಕಾಶ ಬಂದಾಗ ಬಿಟ್ಬಿಟ್ರೆ ಮತ್ತೆ ಮತ್ತೆ ಹುಡ್ಕೊಂಡ್ ಬರಲ್ಲ ಶ್ಯಾಮ್. ನನ್ನೇ ಕನ್ವಿನ್ಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ಯಾ ಹೊರತು ನನ್ನ ಫೀಲಿಂಗ್ಸ್ ನ ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ? ಮ್ಯಾರೇಜ್ ಡೇ ಇವತ್ತಿಲ್ಲ ಅಂದ್ರೆ ನಾಳೆ ಆಚರಿಸ್ಕೋಬಹುದು ಅಂತ ಈಸಿಯಾಗಿ ಹೇಳ್ಬಿಟ್ಟಿಯಲ್ಲ. ಇವತ್ತಿನ ಬಗ್ಗೆ ನೀ ಯೋಚನೆ ಮಾಡೋಕ್ ಆಗ್ದಿರೋ ನೀನು ನಾಳೆ ಬಗ್ಗೆ ಇನ್ನೇನು ಯೋಚನೆ ಮಾಡ್ತೀಯ? ಇವತ್ತು ಅನ್ನೋದು ನಿಜ, ನಾಳೆ ಅನ್ನೋದು ಕನಸು. ನಿಜಾನ ದೂರ ಮಾಡಿ ಕನಸಿಗೋಸ್ಕರ ಕಾಯೋದು ಸ್ಟುಪಿಡಿಟಿ. ನಾನೇ ನಿನ್ ಡ್ರೀಮ್, ನಾನೇ ನಿನ್ ಚಾಯ್ಸ್, ನಾನೇ ನಿನ್ ಲೈಫ್. ನನಗಿಂತ ನಿನಗೆ ಯಾವ್ದು ಮುಖ್ಯ ಅಲ್ಲ ಅಂತ ಹೇಳಿದ್ದೆ. ಆ ಮಾತನ್ನ ಮರ್ತು ಹೋದ್ಯಾ ಕರಣ್? ಅಯ್ಯೋ, ನಾನು ಇಲ್ಲ ಅಂತಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ನೋ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಾ? ಅಂದ್ರೆ ನೀನ್ ಹೇಳಿದ್ದೆಲ್ಲ ರಿಯಾಲಿಟಿ ಅಲ್ಲ ಅಂತಾಯ್ತು. ಅದಲ್ಲ ಶ್ಯಾಮ್, ನಿನ್ಗೆ ಹೆಂಗ್ ಹೇಳಿ? ಲೈಫ್ ನ ಶೇರ್ ಮಾಡ್ಕೊಳ್ಳೋದು ಅಂದ್ರೆ ನೀನ್ ಆಸೆ ಪಟ್ಟಿರೋ ಲೈಫ್ಗೋಸ್ಕರ ನಾನ್ ಇಷ್ಟಪಟ್ಟಿರೋ ಲೈಫ್ ನ ಬಿಟ್ಕೊಡು ಅಂತಿದ್ಯಾ? ಅರ್ಥ ಆಯ್ತು ಕರಣ್, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅದಲ್ಲ ನಾನು ನಿನ್ನ. 1 minute. ಹಲೋ. Yeah, I'm coming. I'll be there in about 45 minutes. I'll catch you up. Thank you. ನನಗಾಗಿ ಏರ್ಪೋರ್ಟ್ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಾನು ಹೋಗ್ಬೇಕು ಶ್ಯಾಮ್. ಶ್ಯಾಮ್, ನನ್ನ ಮಾತು ಕೇಳು ಪ್ಲೀಸ್. 1 minute. ಶ್ಯಾಮ್, ಪ್ಲೀಸ್. ಲೈಫ್ ಅಂದ್ರೆ ಕೆಲವೊಂದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕೇ ಹೊರತು ಎಲ್ಲದಕ್ಕೂ ಅಲ್ಲ. Life is not full of adjustments. It's beyond that. Certain things can't match for everything. What do you mean? ಲೈಫ್ಗೆ, ವೈಫ್ಗೆ, ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಇಲ್ಲ ಅಂದಾಗ ಅಂಥ ಲೈಫ್ ವೇಸ್ಟ್ ಅನ್ನೋದು ನನ್ನ ಫೀಲಿಂಗ್. ಕೈಗೆ ಗೋರಂಟಿ ಹಾಕೊಂಡ ಕಾಣೋ ಅಂದ, ಸಿಗೋ ಆನಂದ ಅದೇ ಕೈ ತುಂಬಾ ದುಡ್ಡನ್ನು ಹಿಡ್ಕೊಂಡಾಗ ಸಿಗೋದಿಲ್ಲ. ಅದ್ ನಿನಗೆ ಅರ್ಥ ಆಗಲ್ಲ ಅಂತ ನನಗರ್ಥ ಆಗಿದೆ. ಶ್ಯಾಮ್, ಶ್ಯಾಮ್. ಇನ್ನೂ ಆಗಿಲ್ವಾ? ಇನ್ನೇನಾಗೋಯ್ತಮ್ಮ? ಆತ್ರ ಏನಿಲ್ಲ. ಹೂವ್ ಯಾವ್ದು ಕೆಳಗಡೆ ಬೀಳ್ದಿದ್ದ ಹಾಗೆ ಹುಷಾರಾಗಿ ಹಾಕಿ. ಸರಿನಮ್ಮ. ಇಲ್ಲೋಡಿ ಅಣ್ಣ, ಹಾಗಲ್ಲ. ಎಲೆ ಹೊರಗಡೆ, ದಾರ ಒಳಗಡೆ ಬರೋ ಹಾಗೆ ಕಟ್ಬೇಕು. ಮತ್ತೆ ಕಟ್ಟಿ. ಆಯ್ತಮ್ಮ. ಭಾಗ್ಯದ ಲಕ್ಷ್ಮೀ ಬರಮ್ಮ ಇವತ್ತು ವರಲಕ್ಷ್ಮಿ ವ್ರತ ಅದ್ಭುತವಾಗಿ ಆಗ್ಬೇಕು. ಅಮ್ಮ, ಈ ಮನೆಗೆ ಒಳ್ಳೇದ್ ಮಾಡಮ್ಮ. ನಮಸ್ತೆ ಅಣ್ಣ. ನಮಸ್ಕಾರಮ್ಮ. ಇವತ್ತೇನ್ ಇಷ್ಟು ಬೇಗ ಬಂದಿದ್ದೀರಲ್ಲ? ಇವತ್ತು ಮನೇಲಿ ವರಲಕ್ಷ್ಮಿ ವ್ರತ ಇದೆ ಅಂತ ತೇಜಸ್ ಸರ್ ರಾತ್ರಿನೇ ಫೋನ್ ಮಾಡಿ ಹೇಳಿದ್ರಮ್ಮ. ಏನಾದ್ರೂ ಕೆಲಸ ಇರುತ್ತೇನೋ ಅಂತ ಬೇಗ ಬಂದ್ಬಿಟ್ಟೆ.
ಒಂದ್ ನಿಮಿಷ ಬಂದೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇದೆಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ತುಳಸಿ ಕಟ್ಟೆಗೆ ಅರ್ಶಿನ ಕುಂಕುಮ ಹಾಕೋಣ ಅಂತ ಹೋಗ್ತಿದ್ದೀನಮ್ಮ. ಅದೆಲ್ಲ ಬೆಳಗ್ಗೆನೆ ನಾನ್ ಮಾಡಿದೀನಿ. ಅಡ್ಗೆ ಮನೆನೂ ಸ್ವಚ್ಛ ಮಾಡಿದೀನಿ. ನೀವ್ ಹೋಗಿ ಸ್ಟೋವ್ ಹಚ್ಚಿ ಹಾಲ್ ಕಾಯ್ಸಕ್ಕಿಡಿ, ನಾನ್ ಬಂದು ನೈವೇದ್ಯಕ್ಕೆ ಸಿದ್ಧ ಮಾಡ್ತೀನಿ. ಸರಿನಮ್ಮ. ಏನೇ ಇದೆಲ್ಲ? ಬೆಳಗ್ಗೆನೆ ಮನೆ ಎಲ್ಲ ಯಾಕೆ ಹೀಗ್ ಮಾಡಿದ್ಯಾ? ಇವತ್ತು ಶ್ರಾವಣ ಶುಕ್ರವಾರ ಅಲ್ವೇನಮ್ಮ? ವರಲಕ್ಷ್ಮಿ ವ್ರತ ಮಾಡೋದಕ್ಕೆ ಯಾರ್ ಮಾಡಕ್ ಹೇಳಿದ್ರು ನಿನ್ಗೆ? ಮನೇಲಿ ಹುಷಾರಿಲ್ದೆ ಮಲ್ಗಿದ್ದಾರೆ, ಪೂಜೆ ವ್ರತ ಯಾರ್ ಮಾಡ್ತಾರೆ? ಹೇಳ್ದೆ ಇರೋ ಕೆಲ್ಸ ಮಾಡ್ತಾ ಅತಿಯಾಗಿ ಆಡ್ತಿದ್ಯಲ್ಲ, ನೀನೇ ನೀ ಮನೆ ಸೊಸೆ ಅನ್ಕೊಂಡ್ಯಾ? ಮಾತಾಡೆ. ನಮ್ಗ್ಯಾಕೆ ಹೇಳೋದು ಅಂತ ಅನ್ಕೋತಿದ್ದಾಳೇನೋ. ಕೇಳ್ತಿದ್ರೆ ಸುಮ್ನೆ ನಿಂತಿದ್ಯಲ್ಲೇ, ಅಷ್ಟು ಕೊಪ್ಪ ನಿನ್ಗೆ? ಕಾತ್ಯಾಯಿನಿ, ಏನು? ಈ ಮಂಗಮ್ಮ ನಮ್ಗ್ಯಾರ್ಗೂ ಹೇಳ್ದೆ? ನನಗ್ ಹೇಳಿದಾಳೆ, ನಾನೇ ಮಾಡು ಅಂತ. ಅವಳಿಗೋಸ್ಕರ ಮಾಡ್ತಿಲ್ಲ, ನಮ್ಮೆಲ್ಲರಿಗೋಸ್ಕರ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಬೈಯೋದಷ್ಟೇ ಅಲ್ಲ, ಒಳ್ಳೆ ಕೆಲಸ ಮಾಡಿದಾಗ ಹೊಗಳೋದನ್ ಕೂಡ ತಿಳ್ಕೋಬೇಕು. ಇಲ್ ನೋಡಿ, ವರಲಕ್ಷ್ಮಿ ವ್ರತ ಅನ್ನೋದು ಸೌಭಾಗ್ಯಕ್ಕೋಸ್ಕರ ಪ್ರತಿ ಮನೇಲೂ ಹೆಣ್ಮಕ್ಳು ಮಾಡುವಂಥ ಪೂಜೆ. ನಿಮಗ್ ಬರ್ದೇ ಇರೋ ಯೋಚನೆ ಅವಳಗ್ ಬಂದಿರೋದಕ್ ಬೈತಾ ಇದ್ದೀರಾ? ಈ ಮನೆಗ್ ಒಳ್ಳೇದಾಗೋದನ್ನ ತಡಿಬೇಕು ಅನ್ಕೊಂಡಿದ್ದೀರಾ? ಆಹಾ, ಹಾವು ಸಾಯ್ದಿರೋ ಹಾಗೆ ಕೋಲು ಮುರಿದಿರೋ ಹಾಗೆ ಸರಿಯಾಗಿ ಕೊಟ್ರು ಮೇಡಮ್. ಸೂಪರ್. ಪಾವನ ಆರೋಗ್ಯಕ್ಕೋಸ್ಕರ, ನಮ್ಮಕ್ಕನ ಸೌಭಾಗ್ಯಕ್ಕೋಸ್ಕರ, ಈ ಮನೇಲಿ ಎಲ್ರೂ ಚೆನ್ನಾಗಿರ್ಬೇಕು ಅಂದ್ರೆ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂದ್ರೆ ಈ ಪೂಜೆ ಮಾಡೋದು ಇಂಪಾರ್ಟೆಂಟ್. ಭಕ್ತಿ ಶ್ರದ್ಧೆಯಿಂದ ಆ ವ್ರತ ಮಾಡಿದ್ರೆ ನಮ್ ಮನೆಗೆ ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮಿನೇ ಬರ್ತಾಳೆ. ವನಜ, ನೀನೀ ಮನೆ ಸೊಸೆ ಅಲ್ವಾ? ನಿನಗೆ ಯಾಕೆ ವರಲಕ್ಷ್ಮಿ ವ್ರತ ಮಾಡ್ಬೇಕು ಅನ್ನೋ ಯೋಚನೆ ಬರ್ಲಿಲ್ಲ? ಮದುವೆ ಆದವ್ರು ಮಾತ್ರ ಅಲ್ಲ, ಮದುವೆ ಆಗದೆ ಇರೋ ಹುಡುಗಿರ್ ಕೂಡ ಈ ವ್ರತ ಮಾಡಿದ್ರೆ ಒಳ್ಳೇದು. ಮ್ಯಾಗಿ, ನವ್ಯ, ನೀವು ಕೂಡ ಬೇಗ ಪೂಜೆಗೆ ರೆಡಿಯಾಗಿ ಬನ್ನಿ. ವಾಗ್ದೇವಿ ಮೇಡಮ್ ಬಂದ್ಬಿಟ್ರು.
ವೆಲ್ಕಮ್ ಮ್ಯಾಮ್. ನಡೀರಿ ಮ್ಯಾಮ್. ಹಾಯ್ ಮೈ ಬೇಬಿ ಡಾಲ್. ಮಮ್ಮಿ ಹೇಗಿದ್ಯಾ? ಸೂಪರ್. ಏ ಚೆನ್ನಾಗಿದ್ಯಾ ದೇವಿ? ನಾನ್ಯಾರೋ ಗೊತ್ತಿಲ್ಲ ಅನ್ನೋ ತರ ಹಾಗೆ ನೋಡ್ತಿದ್ಯಲ್ಲಮ್ಮ. ಹೌ ಆರ್ ಯು ಬೇಬಿ? ನನ್ನ ಹೆಸರು ಬೇಬಿ ದೇವಿ ಅಲ್ಲ, ವಾಗ್ದೇವಿ. ವಾಗ್ದೇವ್ ಅಮ್ಮನವ್ರು ಅನ್ಕೊಂಡು ಎದೆ ಬಡ್ತಾನೆ ನಿಂತೋದಾಗಾಯ್ತು. ಈ ಪಾಪು ಹೆಸರು ಕೂಡ ವಾಗ್ದೇವಿ ಅನ್ಸುತ್ತೆ. ಯು ಲುಕಿಂಗ್ ಸೋ ಬ್ಯೂಟಿಫುಲ್. ನಮಸ್ಕಾರ ವಾಗ್ದೇವಿ ಮೇಡಮ್. ಚಿಕ್ಕವ್ರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಗೊತ್ತಿಲ್ವೇ ಕದಂತ ಅಂಕಲ್? ಅಂದ್ರೆ ಮೇಡಮ್, ಜಸ್ಟ್ ನೀವು ಬರೋಕ್ ಮುಂಚೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮನೆ ಒಳಗಡೆ ಸೌಭಾಗ್ಯ ಲಕ್ಷ್ಮಿ ನಡ್ಕೊಂಡು ಬರ್ತಾಳೆ ಅಂತ ಮಂಗಮ್ಮ ಹೇಳಿದ್ಲು. ನೀವು ಪುಟ್ಟು ಗೊಂಬೆ ಹಾಗೆ ನಡ್ಕೊಂಡು ಬರ್ತಿದ್ರೆ ಸೌಭಾಗ್ಯ ಲಕ್ಷ್ಮಿನೇ ನಡ್ಕೊಂಡು ಬಂದ ಹಾಗೆ ಅನ್ನಿಸ್ತಿದೆ. ಮತ್ತೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡೋದು ತಪ್ಪಲ್ಲ ಅಲ್ವಾ ಮೇಡಮ್? ಹಾಗಾದ್ರೆ ಓಕೆ. ನಿಮ್ಮನ್ನ ನೋಡಿ ಎಷ್ಟು ದಿನ ಆಗೋಯ್ತು ಮೇಡಮ್? ಐ ಹೇಟ್ ಯು. ಯಾಕೇನಾಯ್ತು? ನೀನ್ ನಂಗೆ ಫೋನ್ ಕೂಡ ಮಾಡಿಲ್ಲ. ಕ್ಷಮಿಸಿ ಮೇಡಮ್. ಯೋಚನೆ ಮಾಡಿ ಹೇಳ್ತೀನಿ. ನನ್ ಬಂಗಾರ, ನೀನ್ ಬರ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ ಕಣೋ. ಐ ಆಮ್ ಸೋ ಹ್ಯಾಪಿ ಕಂದ. ನಿಂಗ್ ಸರ್ಪ್ರೈಸ್ ಮಾಡಬೇಕು ಅಂತ ನಿಂಗೂ ಕೂಡ ಹೇಳ್ದೆ ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಹೌದು, ನೀನ್ ಒಬ್ಳೆ ಬಂದಿದ್ಯಲ್ಲ, ನಿನ್ನನ್ ಯಾರು ಕರ್ಕೊಂಡ್ ಬಂದಿದ್ದು? ನಾನೇ ಕರ್ಕೊಂಡು ಬಂದೆ ಚಿಕ್ಕಮ್ಮ. ನಾವಿವತ್ತು ಮನೇಲಿ ಪೂಜೆ ಮಾಡ್ತೀವಿ ಅಂತ ಮಂಗಮ್ಮ ಹೇಳಿದ್ಲು. ಅದಕ್ಕೆ ನಾನೇ ಹೋಗಿ ನಮ್ಮ ವಾಗ್ದೇವಿ ಮ್ಯಾಮ್ನ ಕರ್ಕೊಂಡು ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ತೇಜ. ಥ್ಯಾಂಕ್ ಯು. ಯು ಲುಕಿಂಗ್ ಸೋ ಕ್ಯೂಟ್. ಐ ಲೈಕ್ ಯು. ನನ್ ಮುದ್ದು. ಏನ್ ಹಾಗ್ ನೋಡ್ತಿದ್ಯಮ್ಮ? ನಮ್ ಶಾಂಭವಿ ಮಗಳು ಅಕ್ಕನ್ ಮೇಲಿರೋ ಪ್ರೀತಿಗೆ ತನ್ ಮಗಳಿಗೂ ಕೂಡ ವಾಗ್ದೇವಿ ಅಂತಾನೆ ಹೆಸರಿಟ್ಟಿದ್ದಾಳೆ. ನಮಗೆಲ್ಲ ವಾಗ್ದೇವಿ ಮೇಡಮ್ ದೊಡ್ಡ ಮೇಡಮ್ ಆದ್ರೆ ಈ ವಾಗ್ದೇವಿ ಮೇಡಮ್ ಚಿಕ್ಕ ಮೇಡಮ್. ಆ ಮೇಡಮ್ ನೋಡಿದ್ರೆ ಗಡ, ಈ ಮೇಡಮ್ ನೋಡಿದ್ರೆ ಗಡ ಗಡ. ಮ್ಯಾಮ್, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ರೆಡಿ ಆಗಿದ್ಯಾ? ನೀವು ಬರ್ತೀರಿ ಅಂತ ಗೊತ್ತಿತ್ತಲ್ವಾ, ರೆಡಿ ಮಾಡಿಸಿದೀನಿ. ಗುಡ್. ಬ್ರೇಕ್ಫಾಸ್ಟ್ ಮಾಡೋಣ ಬಾ ಮಮ್ಮಿ. ಇವತ್ತು ಪೂಜೆ ಕಂದ, ನಾನು ಉಪವಾಸ. ನೀನ್ ಹೋಗ್ತೀನೋ ಅಕ್ಕ? ಬಾ ಅಮ್ಮ, ನಿನ್ಗೆ ನಾನು ತಿಂಡಿ ತಿನ್ನಿಸ್ತೀನಿ. ದಿಸ್ ವೇ ಮ್ಯಾಮ್. ನೀವ್ ಹೋಗಿ ರೆಡಿ ಆಗಿ ಬನ್ನಿ. ಮೇಡಮ್, ವಾಗ್ದೇವಿ ಮೇಡಮ್ ಮನೇಲಿದ್ರೆ ಮನೇಲಿ ಕಳೆ ತುಂಬಿಕೊಂಡಿರುತ್ತೆ. ಈ ಮಂಗಮ್ಮ ಬಂದ ಮೇಲೆ ಈ ಮನೆಗೆ ಯಾವುದೋ ಹೊಸ ಕಳೆ ಬಂದಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಮೇಡಮ್. ಅಂದ್ರೆ ನನಗೇನು ಅನ್ನಿಸ್ತು ಅದನ್ನ ಹೇಳಿದೆ ಮೇಡಮ್. ಸಾರಿ ಮೇಡಮ್. ಅಮ್ಮ ಏನು ಹೇಳಲಿಲ್ಲ. ಮೇಡಮ್ ಅವ್ರು ಹೀಗೆ ನಕ್ರು ಅಂದ್ರೆ ನಾನು ಹೇಳಿದ್ದನ್ನ ಒಪ್ಕೊಂಡ್ರು ಅಂತಾನೆ ಅಲ್ವಾ? ಮಗುಗೆ ತಿಂಡಿ ಬಡ್ಸಮ್ಮ. ನೀನ್ ತಿಂಡಿ ಯಾಕೆ ತಿಂತಿದ್ಯಾ? ನೀನ್ ವ್ರತ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀನಿ. ವ್ರತ ಮಾಡೋರು ಉಪವಾಸ ಮಾಡ್ತಾರಲ್ವಾ? ನನಗಂತ ಸೆಂಟಿಮೆಂಟ್ಸ್ ಏನಿಲ್ಲ. ನೀನು ಉಪವಾಸ ಇದ್ದು ಪೂಜೆ ಮಾಡಿಲ್ಲ ಅಂದ್ರೆ ನಿಂಗೆ ಒಳ್ಳೆ ಹಸ್ಬೆಂಡ್ ಸಿಗಲ್ಲ. ಏನ್ ಪರವಾಗಿಲ್ಲ.
ಈಗಾಗ್ಲೇ ನನಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಾಯ್ತು. ಓ ನೀನ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಯಾ ನಿನ್ನ ನೋಡ್ತಿದ್ರೆ ನನಗ್ ಪಾಪ ಅನಿಸ್ತಿದಕ್ಕ. ಯಾಕೆ? ನೀನಂತ ಹುಡುಗಿರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡದೆ ಹೋದ್ರೆ, ಹಾ ಮಾಡ್ದೆ ಹೋದ್ರೆ ಮದ್ವೆ ಆದ್ಮೇಲೆ ಒಳ್ಳೆ ಹಸ್ಬೆಂಡ್ ಕೂಡ ಬ್ಯಾಡ್ ಆಗ್ತಾರಂತೆ. ಹಸ್ಬೆಂಡ್ ಬ್ಯಾಡ್ ಆದ್ರೆ ಲೈಫ್ ಹ್ಯಾಪಿಯಾಗಿರಲ್ಲ ದೊಡ್ಡಮ್ಮ. ಆ ಆ ಹೌದಮ್ಮ. ಕೇಳಿದ್ಯಾ? ಲೈಫು ತಿಂಡಿಗಿಂತ ಏನ್ ಮುಖ್ಯ ಅಲ್ಲ, ನೀನ್ ತಿನ್ನು. ಹಸ್ಬೆಂಡ್ ಬೇಡ ಇದ್ರೆ ಆ ಲೈಫ್ಗೆ ರೆಸ್ಪೆಕ್ಟ್ ಇರಲ್ಲ ಅಲ್ವಾ ಅಣ್ಣಯ್ಯ? ಹಾ ಹೌದು ಮ್ಯಾಮ್. ರೆಸ್ಪೆಕ್ಟ್ ಅನ್ನೋದು ತಿಂಡಿಗಿಂತ ಇಂಪಾರ್ಟೆಂಟ್ ಏನಲ್ಲ, ನೀನ್ ತಿನ್ನಕ. ನಾನು ಉಪವಾಸ ಮಾಡ್ತೀನಿ ಬಿಡು. ಅವಳಿಗೆ ನಾನೆಷ್ಟು ಹೇಳಿದ್ರು ಉಪವಾಸ ಇರೋದಕ್ಕೆ ಒಪ್ಕೊಳ್ಳಿಲ್ಲ. ಅವಳಷ್ಟಕ್ಕೆ ಅವಳೇ ಇರ್ತೀನಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡಿದೆ. ಭಾರಿ ಜಾಣೆ ನೀನು. ಮತ್ತೇನ್ ಅನ್ಕೊಂಡಿದ್ದಾರೆ ದೊಡ್ಡಮ್ಮ? ಎಲ್ಲ ಬುದ್ಧಿವಂತಿಕೆ ಇರೋದ್ರಿಂದನೇ ಈ ಮ್ಯಾಮ್ಗೆ ನಮ್ಮ ಮ್ಯಾಮ್ ಹೆಸರಿಟ್ಟಿರೋದು ನನ್ನ ಚಿಕ್ಕಮ್ಮ ಅಲ್ವಾ ಮ್ಯಾಮ್? Any doubt? ನೋ 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 ಆಲ್ ಕ್ಲಿಯರ್. ಸಜೆಷನ್ ಬೇಕಂದ್ರೆ ನಮ್ಮ ಅಮ್ಮನ್ ಕೇಳು, ಡಿಸಿಷನ್ ಬೇಕಂದ್ರೆ ಇವಾಗ ಟಿವಿನ್ ಕೇಳು. ಹಾಗೆ ಆಗ್ಲಿ ಮ್ಯಾಮ್. ಗುಡ್, ತಿನ್ನು. ನನ್ನ ಬಂಗಾರ. ನಿಮ್ ಮನೇಲಿ ನಿನ್ನ ಯಾವತ್ತೂ ನೋಡಿಲ್ವಲ್ಲ? ಹೌದು, ನಿನ್ನ ಯಾರು? ಈ ಹುಡುಗಿ ಸೈಲೆಂಟ್. ನಾನ್ ಕೇಳಿದ್ದೆ ಇವ್ರನ್ನ, ನಿನ್ನನ್ನಲ್ಲ. ಸಾರಿ ಮೇಡಮ್, ಸಾರಿ. ಟೆಲ್ ಮೀ, ಹೂ ಆರ್ ಯು? ಹೇಳು. ನಾನು ನರ್ಸು. ನರ್ಸಾ? ಹೌದು ಅಮ್ಮೋರೆ. ನಿಮ್ ದೊಡ್ಡಪ್ಪ ಇದಾರಲ್ಲ ಅರುಣ್ ಯಜಮಾನ್ರು, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಿನ್ನ ನೋಡ್ತಿದ್ರೆ ನರ್ಸ್ ತರ ಕಾಣಿಸ್ತಿಲ್ವಲ್ಲ? ನರ್ಸ್ ಅಂದ್ಮೇಲೆ ಈ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ಯಾ? ಅದು ಈ ಹುಡುಗಿ ನಮ್ಗೆ ತುಂಬಾ ಬೇಕಾದವಳಮ್ಮ. ನಮ್ಮ ಫ್ಯಾಮಿಲಿ ಮೆಂಬರ್ ಹಾಗೆ ನಮ್ಮ ಜೊತೆನೇ ಇರ್ತಾಳೆ, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾಳೆ. ಐ ಸಿ. ನಿನ್ನ ಹೆಸರೇನು? ಮಂಗಮ್ಮ. ಸ್ವಲ್ಪ ಫನ್ನಿ ಆಗಿ ಅಜ್ಜಿ ಹೆಸರು ತರ ಇದೆ. ಓಕೆ, ಗುಡ್. ಯಜಮಾನ್ರೆ ಹೇಳ್ರಿ. ಏನ್ ನೀನು ಯಜಮಾನ್ರೆ ಅಂತ ಕರಿತಾ ಇದ್ಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ. ನಿದ್ದೆ ಮಾಡ್ತಿರೋರನ್ನ ಏಳ್ಸ್ಬೋದು, ನಿದ್ದೆ ಮಾಡ್ತಿರೋ ಹಾಗೆ ನಡ್ಸೋರನ್ನ ಏಳ್ಸೋದಕ್ಕೆ ಹೀಗೆ ಮಾಡ್ಬೇಕು. ಮತ್ತೆ ಏಯ್, ನಿನ್ ಬುದ್ಧಿವಂತೆ ಅಂತ ತೋರ್ಸೋದೇನ್ ಬೇಕಾಗಿಲ್ಲ. ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಹೇಳು. ಗಂಡನ್ ಹತ್ರ ಹೆಂಡತಿ ಬರೋದು ತಪ್ಪೇನಿಲ್ವಲ್ಲ? ಅಯ್ಯೋ ದೇವ್ರೆ, ಏನೇ ಆ ಮಾತುಗಳು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನನ್ನನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡಿದ್ಯಾ ನೀನು? ಯಾವ ಹೆಂಡತಿ ಆದ್ರೂ ಗಂಡ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾಳೋ ಹೊರತು ಸಿಕ್ ಹಾಕ್ಸ್ಬೇಕು, ತೊಂದ್ರೆ ಕೊಡ್ಬೇಕು ಅಂತ ಅಂದ್ಕೊಳ್ಳಲ್ಲ ರಾಹುಲ್ ಅವರೇ.
ಸಂತೋಷ ಏನೋ ಪಡೋಣ, ಆದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದೆ? ಬೆಡ್ ಕಾಫಿ ಕೊಡೋದಕ್ಕಾ? ಇವತ್ ನಿಮ್ಗೆ ಕಾಫಿ ಟೀ ಏನು ಕೊಡಲ್ಲ. ನೀವು ಉಪವಾಸ ಇರ್ಬೇಕು. ಆ? ನಾನೇಕ್ ಉಪವಾಸ ಇರಬೇಕು? ಇವತ್ತು ವರಲಕ್ಷ್ಮಿ ವ್ರತ. ಗಂಡ ಕ್ಷೇಮವಾಗಿರ್ಲಿ ಅಂತ ಬೇಡ್ಕೊಂಡು ನನ್ನಂತ ಹೆಂಡ್ತೀರೆಲ್ಲ ಪೂಜೆ ಮಾಡ್ತಾರೆ. ಅದಕ್ಕೆ ಪೂಜೆ ಮುಗಿಯೋವರೆಗೂ ನೀವೇನು ಕುಡಿಬಾರ್ದು, ತಿನ್ಬಾರ್ದು. ಹಲೋ, ನೀನ್ ಹೊಸದಾಗೆಲ್ಲ ಏನು ಹೇಳಕ್ ಬರ್ಬೇಡ, ಅರ್ಥ ಆಗ್ತಾ ಇದೆಯಾ? ನೀನ್ ನನ್ನ ರೂಮಿಗೆ ಬಂದಿದ್ದನ್ನ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರುತ್ತಾ ಹೇಳು? ದಯವಿಟ್ಟು ಇಲ್ಲಿಂದ ಹೋಗಮ್ಮ. ಸರ್ಸು, ಪ್ಲೀಸ್ ಸರ್ಸು, ದಯವಿಟ್ಟು ಹೋಗಿಲ್ಲಿಂದ. ನಾನ್ ಬಂದಿದ್ದು ಹೋಗೋದಕ್ಕಲ್ಲ, ಆ? ಮತ್ತೆ ಇನ್ನೇನಕ್ಕೆ? ನಿಮ್ಗೆ ತಲೆ ಸ್ನಾನ ಮಾಡ್ಸಕ್ಕೆ. ಓ, ಏನು ನನಗ್ ನೀನ್ ಸ್ನಾನ ಮಾಡಿಸ್ತೀಯಾ? ಹೌದು, ಅದಕ್ಕೆ ಸೀಗೆಕಾಯಿ ರಸ ತಗೊಂಬಂದಿದ್ದೀನಿ. ಸೀಗೆಕಾಯಿ ರಸನ? ನಿನ್ಗೇನಾದ್ರೂ ಹುಚ್ಚ? ಈ ಸೀಗೆಕಾಯಿ ರಸ ಯಾಕೆ? ಲಾಸ್ಟ್ ಟೈಮ್ ಸೀಗೆಕಾಯಿ ರಸದಲ್ಲಿ ಸ್ನಾನ ಮಾಡಿಸಿದಕ್ಕೆ ನನಗೇನ್ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತು ತಾನೆ? ಅಲ್ಲ, ನೀನ್ ನನಗೇನಕ್ಕೆ ಸ್ನಾನ ಮಾಡಿಸ್ಬೇಕು? ಇದನ್ನ ಊರಲ್ಲಿರೋ ತಾತನ್ ಮನೆ ಅನ್ಕೊಂಡಿದ್ಯಾ? ಮನೆ ಬದ್ಲಾಗಿದ್ ಮಾತ್ರಕ್ಕೆ ನೀವ್ ನಂಗೆ ಗಂಡ, ನಾನ್ ನಿಮ್ಗೆ ಹೆಂಡತಿ ಆಗದೆ ಇರ್ತೀನಾ? ಯಾವ ಊರಲ್ಲಿದ್ರು, ಯಾವ ಮನೇಲಿದ್ರು ಗಂಡಂಗೆ ಸೇವೆ ಮಾಡೋದೇ ಹೆಂಡತಿ ಕೆಲ್ಸ. ಅರ್ಥ ಆಯ್ತಾ ಯಜಮಾನ್ರೆ? ಏಯ್, ನೀನ್ ಹಾಗೆಲ್ಲ ಕರಿಬೇಡ ಅಂತ ಹೇಳಿದ್ರೆ ಯಾಕೆ? ಗಂಡ, ಹೆಂಡತಿ, ಯಜಮಾನ್ರೆ ಅಂತ ಹೇಳಿ ನನಗೆ ಟೆನ್ಷನ್ ಕೊಡ್ತಾ ಇದೀಯಾ? ನೀನ್ ಹಾಗೆಲ್ಲ ಹೇಳ್ಬಾರ್ದು ಅಂದೆ ತಾನೆ? ನಾನ್ ಹಾಗೆ ಹೇಳ್ದೆ ಇರ್ಬೇಕು ಅಂದ್ರೆ ಇವತ್ತು ನಾನ್ ಹೇಳಿದ್ದನ್ನ ನೀವ್ ಕೇಳಲೇಬೇಕು. ಇವತ್ತೊಂದಿನ ನನ್ ಮಾತ್ ಕೇಳಿದ್ರೆ ಪ್ರತಿದಿನ ನೀವ್ ಹೇಳ್ದ ಹಾಗೆ ಕೇಳ್ತೀನಿ.